ನರ್ಸ್ ನಿರ್ಲಕ್ಷ್ಯಕ್ಕೆ ಬೆಳಗಾವಿಯಲ್ಲಿ 3 ಮಕ್ಕಳು ಉಸಿರು ಚೆಲ್ಲಿದ್ವಾ? ಸೋಂಕಿಗೆ ಇನ್ಮೇಲೆ ಮನೆಯಲ್ಲೇ ಚಿಕಿತ್ಸೆ ನೀಡುತ್ತೇವೆ ಅಂತ ಭರವಸೆ ನೀಡಿದ್ಯಾರು? ಮತ್ತೆ 3 ಬಿಜೆಪಿ ಶಾಸಕರು ಕೊರೋನಾ ನಿಯಮ ಮುರಿದಿದ್ದಲ್ಲಿ. ಬೆಳಗಾವಿ ವಿಮ್ಸ್ ಆಸ್ಪತ್ರೆಯಲ್ಲಿ ನಿಗೂಢವಾಗಿ ಉಸಿರು ಚೆಲ್ಲಿದ್ದ 3 ಮಕ್ಕಳು ಪೋಷಕರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳ ಸಾವಿನ ಬಗ್ಗೆ ಸಚಿವರು ಡಿಎಚ್ಒ ಹೇಳಿದ್ದೇನು ನೋಡೋಣ. ನಿಗೂಢ ಸಾವು ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ 3 ಮಕ್ಕಳು ನಿಗೂಢವಾಗಿ ಅಸುನೀಗಿದ್ದು ವೈದ್ಯರನ್ನ ಆಶ್ಚರ್ಯಕ್ಕೆ ದೂಡಿದೆ. ರಾಮದುರ್ಗ ತಾಲೂಕಿನ 3 ಹಸುಗೂಸುಗಳಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದ್ರಿಂದ ಬಿಮ್ಸ್ಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ 3 ಮಕ್ಕಳು ಉಸಿರು ಚೆಲ್ಲಿವೆ. ಇದು ಪೋಷಕರು ಸಂಬಂಧಿಕರು ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಮೃತಪಟ್ಟ 3 ಮಕ್ಕಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಸಾವಿನ ನಿಖರ ಕಾರಣ ಇನ್ಮೇಲಷ್ಟೇ ಗೊತ್ತಾಗಬೇಕಿದೆ. ಅಲ್ಲದೆ ಮಕ್ಕಳ ಸಾವಿನ ಬಗ್ಗೆ ಕೊಲಗೋಡು ಠಾಣಾ ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ. 13 ತಿಂಗಳ ಮಗು ಪವಿತ್ರ ಹುಲಗೂರ್, 14 ತಿಂಗಳ ಮಗು ಮಧು ಉಮೇಶ್ ಕುರಗುಂದಿ, 1.5 ವರ್ಷದ ಚೇತನ್ ಪೂಜಾರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದ್ರಿಂದ 3 ದಿನಗಳ ಹಿಂದೆ ಪೋಷಕರು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಮಕ್ಕಳು ಬದುಕುಳಿದಿಲ್ಲ. ಆರೋಗ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಹಸುಗೂಸು ಮೃತಪಟ್ಟಿವೆ ಅಂತ ಮೃತ ಮಕ್ಕಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಜನವರಿ 12ರಂದು ಕೊರೋನಾ ವ್ಯಾಕ್ಸಿನ್ ಮತ್ತು ಮಕ್ಕಳಿಗೆ ನೀಡುವ ವ್ಯಾಕ್ಸಿನ್ ಅನ್ನೇ ಒಂದೇ ಕೇಂದ್ರದಲ್ಲಿ ನೀಡ್ತಿದ್ರು. ಆ ದಿನ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆಗ ಏನೋ ಹೆಚ್ಚು ಕಡಿಮೆ ಆಗಿದೆಯೋ ಗೊತ್ತಿಲ್ಲ. ಇಂಜೆಕ್ಷನ್ ಪಡೆದ ಬಳಿಕ ಮಕ್ಕಳಿಗೆ ವಾಂತಿ ಭೇದಿ ಶುರುವಾಯಿತು. ಕೂಡಲೇ ನಾವು ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಮಕ್ಕಳು ಬದುಕಲಿಲ್ಲ ಅಂತ TV9ಗೆ ಮೃತ ಮಕ್ಕಳ ಕುಟುಂಬಸ್ಥರು ಸಂಬಂಧಿಕರು ಹೇಳಿದ್ದಾರೆ. ಹಸುಗೂಸು ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. 14 ತಿಂಗಳ ಪುತ್ರಿ ಮಧುಳನ್ನ ಕಳ್ಕೊಂಡ ತಾಯಿ ಮತ್ತು ಅಜ್ಜಿ ಕಣ್ಣೀರಿಟ್ರು. ಇಂಜೆಕ್ಷನ್ ಮಾಡಿಸಿ ಮೊಮ್ಮಗಳನ್ನ ಕಳೆದುಕೊಂಡೆ ಅಂತ ಅಜ್ಜಿ ಗಂಗವ್ವ ಅಳಲು ತೋಡಿಕೊಂಡ್ರು. ಮೊಮ್ಮಗಳನ್ನ ಉಳಿಸಿಕೊಳ್ಳಲು ರಾಮದುರ್ಗ ಆಸ್ಪತ್ರೆಯಿಂದ ಬೆಳಗಾವಿ ಆಸ್ಪತ್ರೆಗೆ ಓಡೋಡಿ ಬಂದ್ವಿ. ಇಂಜೆಕ್ಷನ್ ಮಾಡಿಸಿಕೊಳ್ಳಲು ಬನ್ನಿ ಅಂತ ಕರೆದಿದ್ರು. ಹೀಗಾಗಿ ಅಂಗನವಾಡಿಗೆ ಹೋಗಿದ್ದೆವು. ಇಂಜೆಕ್ಷನ್ ಮಾಡುವ ಮೊದಲು ಮಗು ಚೆನ್ನಾಗಿತ್ತು. ಇಂಜೆಕ್ಷನ್ ಮಾಡಿಸಿದ ಬಳಿಕ ಆರೋಗ್ಯ ಏರುಪೇರಾಗಿದ್ರಿಂದ ಆಸ್ಪತ್ರೆಗೆ ಸೇರಿಸಿದ್ರು. ಮಗು ಬದುಕಲಿಲ್ಲ ಅಂತ ತಾಯಿ ಕಣ್ಣೀರಿಟ್ರು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 3 ಮಕ್ಕಳು ಮೃತಪಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಡಿಎಚ್ಒ TV9ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಜನವರಿ 12ರಂದು ಲಸಿಕೆ ನೀಡಿದ ಬಳಿಕ 3 ಮಕ್ಕಳು ಅಸ್ವಸ್ಥಗೊಂಡಿದ್ದು ಕೂಡಲೇ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಲಸಿಕೆ ವಿತರಣಾ ಸಮಿತಿ ಸಭೆ ಕರೆದು ಮಾಹಿತಿ ಪಡೆದಿದ್ದೇವೆ ಅಂತಾನೂ ಅವರು ತಿಳಿಸಿದ್ದಾರೆ. ಮಕ್ಕಳ ಸ್ಯಾಂಪಲ್ಸ್ ತಪಾಸಣೆಗೆ ಕಳುಹಿಸಲಾಗಿದೆ. ಮಕ್ಕಳ ತಜ್ಞರ ಪ್ರಕಾರ ಲಸಿಕೆಯಿಂದ ಹೀಗಾಗಿದೆ ಎಂದಿದ್ದಾರೆ. ವ್ಯಾಕ್ಸಿನ್ ಯಾವ ರೀತಿ ಸಪ್ಲೈ ಆಯಿತು, ಎಲ್ಲಿ ನಿರ್ಲಕ್ಷ್ಯವಾಗಿದೆ ಅದೆಲ್ಲವನ್ನು ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಡಿಎಚ್ಒ ಶಶಿಕಾಂತ್ ಮುನ್ಯಾಳ ತಿಳಿಸಿದ್ದಾರೆ. ವರದಿ ನೀಡಲು ತಾಲೂಕು ಆರೋಗ್ಯಾಧಿಕಾರಿ, ಲಸಿಕೆ ವಿತರಣಾ ಸಿಬ್ಬಂದಿ ವರದಿ ನೀಡಲು ಸೂಚಿಸಿದ್ದೇವೆ ಅಂತ ಡಿಎಚ್ಒ ಶಶಿಕಾಂತ್ ಮುನ್ಯಾಳ್ TV9ಗೆ ತಿಳಿಸಿದ್ದಾರೆ. ಈಗ ಬಂದಿರುವ ರುಬೆಲ್ಲಾ ವ್ಯಾಕ್ಸಿನ್ ಬಂದ್ ಮಾಡಿದ್ದೇವೆ. 1,000 ಬ್ಯಾಚ್ನ ರುಬೆಲ್ಲಾ ಲಸಿಕೆ ನೀಡುವುದನ್ನ ನಿಲ್ಲಿಸಿದ್ದೇವೆ. ಲಸಿಕೆ ಎಲ್ಲಿಯೂ ವಿತರಣೆ ಮಾಡದಂತೆ ಸೂಚಿಸಿದ್ದೇವೆ. ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಎಚ್ಒ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ, ಅದನ್ನ ಮಾಡುತ್ತೇವೆ. ಆ ನಂತರ ಲಸಿಕೆಯಿಂದಲೇ ಸಾವಾಗಿದೆ ಅನ್ನೋದು ತಿಳಿಯಲಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕವೂ ಮಕ್ಕಳ ಸಾವಿಗೆ ಸ್ಪಷ್ಟ ಕಾರಣ ತಿಳಿಯಲಿದೆ ಅಂತಾನು ಸಚಿವ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಮೂವರು ಮಕ್ಕಳ ಸಾವಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬೇಜವಾಬ್ದಾರಿ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಮಕ್ಕಳಿಗೆ ರುಬೆಲ್ಲಾ ಲಸಿಕೆ ನೀಡಲು ವೈದ್ಯರು ನರ್ಸ್ ಸಲೀಮಾ ಮಹತ್ನೂರನ್ನ ಮಾತ್ರ ಕಳುಹಿಸಿದ್ರಂತೆ. ಆಶಾ ಕಾರ್ಯಕರ್ತೆ ಜೊತೆ ಸಾಲಹಳ್ಳಿಯ ಪ್ರಾಥಮಿಕ ಆರೋಗ್ಯಕ್ಕೆ ಬಂದಿದ್ದ ನರ್ಸ್ ಮಕ್ಕಳಿಗೆ ಲಸಿಕೆ ನೀಡಿದ್ರಂತೆ. ಈ ವೇಳೆ ನರ್ಸ್ ಫೋನ್ನಲ್ಲಿ ಬ್ಯುಸಿಯಾಗಿದ್ರಂತೆ. ಹೀಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಯ ಬೇಜವಾಬ್ದಾರಿಗೆ ಮಕ್ಕಳು ಕೊನೆಯುಸಿರೆಳೆದಿದ್ದಾರೆ ಎನ್ನಲಾಗಿದೆ.
ಕೊರೋನಾ ಸೋಂಕಿತರಿಗೆ ಸಿಗುತ್ತೆ ಇನ್ಮೇಲೆ ಮನೆಯಲ್ಲೇ ಟ್ರೀಟ್ಮೆಂಟ್. ಭಾರತ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿ ಪಿಎಂ ಮೋದಿಗೆ ಧನ್ಯವಾದ ಅರ್ಪಿಸಿದ್ಯಾರು? ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಮಾಡಿದ ಮನವಿ ಏನು? ನೋಡೋಣ ಕೊರೋನಾ ಟೆನ್ಷನ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ನಿನ್ನೆ 10,000 ವೈದ್ಯರ ಜೊತೆ ಸಂವಾದ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಎಷ್ಟೇ ಕೋವಿಡ್ ಕೇಸ್ ಪತ್ತೆಯಾದರೂ ಮನೆಯಲ್ಲೇ ಚಿಕಿತ್ಸೆ ನೀಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಟೆಲಿಕನ್ಸಲ್ಟೇಷನ್ ಮೂಲಕ ಚಿಕಿತ್ಸೆ ನೀಡುವುದಕ್ಕೆ ಸಿದ್ಧತೆ ನಡೆಸಿದ್ದೇವೆ. 3ನೇ ಅಲೆ ನಿಯಂತ್ರಣಕ್ಕೆ ವಿಶೇಷ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಹೋಟೆಲ್ಗಳ ಮಾಲೀಕರ ಜೊತೆಯೂ ಚರ್ಚೆ ಮಾಡಿದ್ದೇವೆ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಭಾರತದಲ್ಲಿ ಲಸಿಕಾ ಅಭಿಯಾನಕ್ಕೆ ಇಂದಿಗೆ 1 ವರ್ಷ ಪೂರೈಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್, ಲಸಿಕಾ ಅಭಿಯಾನದಲ್ಲಿ ಭಾರತ ದೊಡ್ಡ ಸಾಧನೆ ಮಾಡಿದ್ದು ಪ್ರಧಾನಿ ಮೋದಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ವಿಶ್ವದ ಬಡ ರಾಷ್ಟ್ರಗಳಿಗೆ ಲಸಿಕೆ ಸರಬರಾಜು ಮಾಡುತ್ತಿದ್ದೇವೆ. ವಿಶ್ವದ ದೊಡ್ಡಣ್ಣ ಮಾಡುವಂತಹ ಕೆಲಸ ಭಾರತ ಮಾಡುತ್ತಿದೆ. ವಿಶ್ವದ 36 ದೇಶಗಳಲ್ಲಿ 10% ಲಸಿಕೆ ನೀಡಿಲ್ಲ. ಆದರೆ ಕರ್ನಾಟಕ 99% ಮೊದಲ ಡೋಸ್ ನೀಡಿದೆ. 80% ಜನರು 2ನೇ ಡೋಸ್ ಪಡೆದಿದ್ದಾರೆ ಎಂದು ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ ಕೊರೋನಾ ಸ್ಫೋಟವಾಗುತ್ತಿದ್ದು ಕೊರೋನಾದಿಂದ ಜನರು ಪ್ಯಾನಿಕ್ ಆಗಿದ್ದಾರೆ. ತಲೆನೋವಿಗೂ ಆಸ್ಪತ್ರೆಗೆ ಬರುತ್ತಿದ್ದು ನೆಗಡಿ ಕೆಮ್ಮಿಗೂ ಆಸ್ಪತ್ರೆ ಕದತಟ್ಟುತ್ತಿದ್ದಾರೆ. ಹೀಗಾಗಿ ಜನರು ಆತಂಕ ಪಡದಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ಸಾಮಾನ್ಯ ರೋಗಿಗಳು ಸಣ್ಣಪುಟ್ಟ ಕಾಯಿಲೆಗೆ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಹೇಳಿದೆ. ಜನರಲ್ ಚೆಕಪ್ನಿಂದ ಒಪಿಡಿ ಫುಲ್ ಆಗ್ತಿದ್ದು ಕೊರೋನಾ ಟೆಸ್ಟ್ಗೂ ಇದೇ ವೇಳೆ ಬರ್ತಿದ್ದಾರೆ. ಇದರಿಂದ ಕೊರೋನಾ ಹರಡುವ ಆತಂಕ ಇದ್ದು ಸಾಮಾನ್ಯ ರೋಗಿಗಳು 2 ವಾರ ಆಸ್ಪತ್ರೆಗೆ ಹೋಗದಂತೆ ರಾಜ್ಯ ಸರ್ಕಾರ ಮನವಿ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದಿನೇ ದಿನೇ ಕೊರೋನಾ ಶಾಕ್ ಕೊಡ್ತಿದೆ. ಉದ್ಯಾನ ನಗರಿಯಲ್ಲಿ ನಿತ್ಯ ಕೊರೋನಾ ಸುನಾಮಿಯೇ ಏಳುತ್ತಿದ್ದು 3ನೇ ಅಲೆ ಹೊಡೆತಕ್ಕೆ ಬೆಂಗಳೂರು ಬೆಚ್ಚಿಬಿದ್ದಿದೆ. ಕೇಸ್ ಹೆಚ್ಚಿದಂತೆ ಆಸ್ಪತ್ರೆಯಲ್ಲಿ ಸೋಂಕಿತರು ಹೆಚ್ಚಾಗ್ತಿದ್ದು ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವವರ ಸಂಖ್ಯೆ 516ಕ್ಕೆ ತಲುಪಿದೆ. ಕೊರೋನಾ ಹೆಚ್ಚಳದ ನಡುವೆ ಆಸ್ಪತ್ರೆಗೆ ದಾಖಲಾಗುವವರು ಹೆಚ್ಚಾಗ್ತಿದ್ದಾರೆ. ಸೋಂಕಿತರಿಗೆ 80% ನಾರ್ಮಲ್ ಬೆಡ್ ಬಳಕೆಯಾಗುತ್ತಿದ್ದು ಆಕ್ಸಿಜನ್ ಮತ್ತು ಐಸಿಯು ಬೆಡ್ಗಳು ಹೆಚ್ಚಾಗಿ ಬಳಕೆಯಾಗ್ತಿಲ್ಲ. ಅಲ್ಲದೆ ಗಣನೀಯವಾಗಿ ಆಕ್ಸಿಜನ್ ಬೆಡ್ಗಳ ಬೇಡಿಕೆ ಸದ್ಯಕ್ಕಿಲ್ಲ. ಸಾವಿನ ಸಂಖ್ಯೆಯಲ್ಲಿ 60 ವರ್ಷ ಮೇಲ್ಪಟ್ಟವರೇ ಹೆಚ್ಚಾಗಿದ್ದು ಕೆಲವು ಕಡೆ 45 ವರ್ಷಕ್ಕಿಂತ ಕೆಳ ವಯಸ್ಸಿನವರು ಸಾವಿಗೀಡಾಗ್ತಿದ್ದಾರೆ. ಕಳೆದೊಂದು ವಾರದಿಂದ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗುತ್ತಿರುವ ಸೋಂಕಿತರು ಹೆಚ್ಚಾಗ್ತಿದ್ದಾರೆ. ಜನವರಿ 8ರಂದು 193 ಸೋಂಕಿತರು ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಜನವರಿ 9ರಂದು 230ಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾದ ಸೋಂಕಿತರ ಸಂಖ್ಯೆ ತಲುಪಿತ್ತು. ಅದೇ ರೀತಿ ಜನವರಿ 10ರಂದು 257, ಜನವರಿ 11ರಂದು 224, ಜನವರಿ 12ರಂದು 314, ಜನವರಿ 13ರಂದು 401, ಜನವರಿ 14ರಂದು 450, ಜನವರಿ 15ರಂದು 516 ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಪೈಕಿ 261 ಸೋಂಕಿತರು ಜನರಲ್ನಲ್ಲಿ ದಾಖಲಾಗಿದ್ದಾರೆ. ಬಳ್ಳಾರಿಗೆ ಹೊರ ರಾಜ್ಯಗಳಿಂದ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಹರಿಯಾಣ, ಗುಜರಾತ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬಳ್ಳಾರಿಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳು ಬರುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿಯೇ ಇರಲಿಲ್ಲ. ಹೀಗಾಗಿ ಬಳ್ಳಾರಿಯ ವಿವಿಧ ಲಾಡ್ಜ್ಗಳಲ್ಲಿರುವ ತಂಗಿರುವ ವಿದ್ಯಾರ್ಥಿಗಳಿಗೆ ಲಾಡ್ಜ್ ಬಳಿಯೇ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಲಾಡ್ಜ್ಗಳಿಗೆ ಟಿಎಚ್ಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ವಸತಿ ಶಾಲೆಯಲ್ಲಿ 11 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಹರಿಹರ ತಾಲೂಕಿನ ಒಡೆಯರಹಳ್ಳಿಯ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳಿಗೆ ಪಾಸಿಟಿವ್ ಆಗಿದೆ. ಕಳೆದ 1 ವಾರದಲ್ಲಿ 166 ಶಾಲಾ ಕಾಲೇಜು ಮಕ್ಕಳಲ್ಲಿ ಕೊರೋನಾ ಪತ್ತೆಯಾಗಿದ್ದು ಈವರೆಗೆ ದಾವಣಗೆರೆ ಜಿಲ್ಲೆಯ 7 ಶಾಲಾ ಕಾಲೇಜುಗಳ ಮಕ್ಕಳಿಗೆ ಕೊರೋನಾ ವಕ್ಕರಿಸಿದೆ. ಹೀಗಾಗಿ 3ಕ್ಕಿಂತ ಹೆಚ್ಚು ಮಕ್ಕಳಿಗೆ ಪಾಸಿಟಿವ್ ಬಂದರೆ ಶಾಲೆಗಳಿಗೆ 1 ವಾರ ರಜೆ ನೀಡಲು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ಆದೇಶ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ 131 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಸಿಬ್ಬಂದಿ ಸೇರಿ ಮತ್ತೆ 49 ಜನರಿಗೆ ಕೋವಿಡ್ ಬಂದಿದೆ. ಕಳೆದ 1 ವಾರದಲ್ಲಿ ಇದೇ ವಸತಿ ಶಾಲೆಯಲ್ಲಿ 190ಕ್ಕೂ ಹೆಚ್ಚು ಜನರಿಗೆ
ಕೊರೋನಾ ದೃಢಪಟ್ಟಿದೆ. ಇನ್ನು ನಿಪ್ಪಾಣಿ ಕೆಎಲ್ಇ ಪಿಯು ಕಾಲೇಜು ಹಾಗೂ ಅಥಣಿ ತಾಲೂಕಿನ ವಣಜವಾಡ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನಲ್ಲಿ ತಲಾ 16 ವಿದ್ಯಾರ್ಥಿಗಳಿಗೆ, ಬೆಳಗಾವಿ ಖಾಸಗಿ ಶಾಲೆಯ 7 ಸಿಬ್ಬಂದಿ, ಓರ್ವ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಜಿಲ್ಲೆಯಲ್ಲಿ ಈವರೆಗೆ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಶಾಸಕರಾದ ಅನಿಲ್ ಬೆನಕೆ, ಎಂಪಿ ರೇಣುಕಾಚಾರ್ಯ, ಎಸ್ವಿ ರಾಮಚಂದ್ರಪ್ಪರಿಂದ ಮತ್ತೆ ರೂಲ್ಸ್ ಬ್ರೇಕ್ ಆಗಿದೆ. ದಂಡ ಕಟ್ಟದೆ ಪೊಲೀಸರ ಜೊತೆ ವ್ಯಕ್ತಿ ಕಿರಿಕ್ ಮಾಡಿದ್ದೆಲ್ಲಿ? ಕೊರೋನಾ ಬಗ್ಗೆ ತಿಳಿ ಹೇಳಿದ ಪೊಲೀಸರಿಗೆ ವೈದ್ಯೆ ಆವಾಜ್ ಹಾಕಿದ್ದೆಲ್ಲಿ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಶಾಸಕ ಅನಿಲ್ ಬೆನಕೆ ಮತ್ತೊಮ್ಮೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಬೆಳಗಾವಿಯಲ್ಲಿ ಧರ್ಮವೀರ ಸಂಭಾಜಿ ಪಟ್ಟಾಭಿಷೇಕ ಕಾರ್ಯಕ್ರಮ ಆಯೋಜಿಸಿದ್ದು, ಸಂಭಾಜಿ ವೃತ್ತದಲ್ಲಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ದಾರೆ. 2 ದಿನಗಳ ಹಿಂದೆ ಎಮ್ಮೆ ಓಡಿಸುವ ಸ್ಪರ್ಧೆಗೆ ಅನಿಲ್ ಬೆನಕೆ ಚಾಲನೆ ನೀಡಿದ್ರು. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡುತ್ತಿದ್ರು. ಶಾಸಕರ ವಿರುದ್ಧ ಯಾವುದೇ ದೂರು ದಾಖಲಿಸದ ಬೆಳಗಾವಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತೊಮ್ಮೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂನಲ್ಲೇ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಳೇಶ್ವರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಬಹುತೇಕರು ಮಾಸ್ಕ್ ಇಲ್ಲದೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದು, ವಿಶೇಷ ಪೂಜೆ ಹಾಗೂ ಶಾಸಕರಿಗೆ ಸನ್ಮಾನ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ನಡುವೆ ಬಿಜೆಪಿ ಶಾಸಕ ಎಸ್ವಿ ರಾಮಚಂದ್ರ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ವಿ ರಾಮಚಂದ್ರರ ದಾವಣಗೆರೆಯ ಕೆಬಿ ಬಡಾವಣೆಯ ನಿವಾಸದ ಬಳಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಕೋವಿಡ್ ರೂಲ್ಸ್ ಉಲ್ಲಂಘಿಸಿ ಶಾಸಕರ ಮನೆ ಬಳಿ ಜನರು ಜಮಾಯಿಸಿದ್ದು, ಪೊಲೀಸರು ವೀಕೆಂಡ್ ಕರ್ಫ್ಯೂ ಕರ್ತವ್ಯ ಬಿಟ್ಟು ಶಾಸಕರಿಗೆ ಅಭಿನಂದಿಸಲು ಬಂದಿದ್ರು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಒಂದು ರೂಲ್ಸ್, ಜನಪ್ರತಿನಿಧಿಗಳಿಗೆ ಮತ್ತೊಂದು ರೂಲ್ಸ್ ಎನ್ನುವಂತಾಗಿದೆ. ಬೆಂಗಳೂರು ನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಆರ್ ರಮೇಶ್ ರೂಲ್ಸ್ ಬ್ರೇಕ್ ಮಾಡಿ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಸ್ವಕ್ಷೇತ್ರ ಛಲವಾದಿಪಾಳ್ಯದಲ್ಲಿ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಹುಟ್ಟುಹಬ್ಬ ಆಚರಣೆ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿರೋದು ಆರೋಪಿ ಸಂಕೇತ್ ಎಂಬುವರ ಟ್ವೀಟ್ ಮೂಲಕ ಸಿಎಂಗೆ ದೂರು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾಸ್ಕ್ ಫೈನ್ ಕಟ್ಟಲು ಬೈಕ್ ಸವಾರನೊಬ್ಬ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾನೆ. ನಾವು ದುಡಿಯೋದೇ 10 ರೂಪಾಯಿ, ನಿಮಗೆ 100 ರೂಪಾಯಿ ದಂಡ ಕಟ್ಟಬೇಕಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ಹೊರವಲಯದಲ್ಲಿ ಘಟನೆ ನಡೆದಿದೆ. ಮಾಸ್ಕ್ ಹಾಕದಿದ್ದಕ್ಕೆ ದಂಡ ವಿಧಿಸಲು ಮುಂದಾಗಿದ್ದ ಪೊಲೀಸ್ ಜೊತೆ ವಾಗ್ವಾದ ನಡೆಸಿದ್ದು, ಯಾವುದ್ರಿ ಸರ್ಕಾರ, ನಾವು ದುಡಿಯೋದು 10 ರೂಪಾಯಿ, ನಿಮಗೆ 100 ರೂಪಾಯಿ ಕೊಡಬೇಕಾ ಅಂತ ಗಲಾಟೆ ಮಾಡಿದ್ದಾನೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಮಾಂಸ ಖರೀದಿ ಭರಾಟೆ ಜೋರಾಗಿತ್ತು. ಇದೇ ವೇಳೆ ದಂಡ ವಿಧಿಸಲು ಬಂದ ಅಧಿಕಾರಿಯನ್ನ ಸುತ್ತುವರಿದು ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ಗೋಕಾಕ್ ನಗರದ ಬ್ಯಾಳಿಕಾಟ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದೆ. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಜನರು ಮಾಂಸ ಖರೀದಿಸುತ್ತಿದ್ರು. ಹೀಗಾಗಿ ಮಾರುಕಟ್ಟೆ ಸ್ಥಳಾಂತರ ಮಾಡಲು ಬಂದವರಿಗೆ ಗುಂಪು ಗುಂಪಾಗಿ ನಿಂತು ವ್ಯಾಪಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಮಾಸ್ಕ್ ಹಾಕಲು ವೈದ್ಯರೇ ಮೊಂಡಾಟ ಮಾಡಿದ್ದಾರೆ. ಈ ಬಗ್ಗೆ ತಿಳಿ ಹೇಳಲು ಬಂದ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಡಿಸಿಪಿ ರವೀಂದ್ರ ಹಾಗೂ ಎಸಿಪಿ ಸದಾಶಿವ ಕಟ್ಟಿಮನಿ ಪರಿಶೀಲನೆ ನಡೆಸುತ್ತಿದ್ದು, ಈ ವೇಳೆ ಕಾರಿನಲ್ಲಿ ವೈದ್ಯೆ ಹಾಗೂ ಡ್ರೈವರ್ ಮಾಸ್ಕ್ ಇಲ್ಲದೆ ಬಂದಿದ್ದಾರೆ. ಹೀಗಾಗಿ ಕಾರು ತಡೆದ ಪೊಲೀಸರು ಮಾಸ್ಕ್ ಹಾಕಿಕೊಳ್ಳಿ ಎಂದಿದ್ದಾರೆ. ಹೀಗಾಗಿ ಕಿರಿಕ್ ಮಾಡಿದ ವೈದ್ಯೆ, ರಸ್ತೆಯಲ್ಲಿ ಓಡಾಡುವವರು ಮಾಸ್ಕ್ ಹಾಕಿಲ್ಲ, ನಿಮ್ಮ ಪೊಲೀಸರು ಮಾಸ್ಕ್ ಹಾಕಿಲ್ಲ, ನಾವು ಕಾರಿನಲ್ಲಿ ಹೋಗುವವರು ಮಾಸ್ಕ್ ಹಾಕಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಮೊಂಡು ವಾದ ಮಾಡಿದ ವೈದ್ಯೆಗೆ ಡಿಸಿಪಿ ನಮಸ್ಕಾರ ಹೋಗಮ್ಮ ಅಂತ ಕಳಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ಮಧ್ಯೆ ಬನಶಂಕರಿ ದೇಗುಲಕ್ಕೆ ಭಕ್ತರ ದಂಡೆ ಆಗಮಿಸಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬಳಿಯ ಬನಶಂಕರಿ ದೇಗುಲದಲ್ಲಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು. ಭಕ್ತರು ಆಗಮಿಸಿದ್ದಾರೆ. ಗುಂಪು ಗುಂಪಾಗಿ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಬಾಗಲಕೋಟೆ, ಗದಗ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಯ ಭಕ್ತರು ಬರ್ತಿದ್ದಾರೆ. ನಾಳೆಯ ಜಾತ್ರೆ ನಿಷೇಧವಾಗಿದ್ರೂ ರಥಕ್ಕೆ ಅಲಂಕಾರ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಪೊಲೀಸರು ತಪಾಸಣೆ ಬಿಗಿಗೊಳಿಸಿದ್ದಾರೆ. ಇದೇ ವೇಳೆ ಅನಗತ್ಯವಾಗಿ ಬಂದ ಜಿಂದಾಲ್ ಚಾಲಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನಗರದ ರಾಯಲ್ ಸರ್ಕಲ್ನಲ್ಲಿ ವಾಹನ ತಪಾಸಣೆ ವೇಳೆ ಜಿಂದಾಲ್ ಚಾಲಕರನ್ನ ತಡೆದ ಪೊಲೀಸರು 500 ರೂಪಾಯಿ ದಂಡ ಹಾಕಿದ್ರು. ಈ ವೇಳೆ ಫೋನ್ ಕೊಡಲು ಬಂದ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ 500 ರೂಪಾಯಿ ಇಲ್ಲ, 400 ರೂಪಾಯಿ ಇದೆ ಎಂದಿದ್ದಕ್ಕೆ 499 ರೂಪಾಯಿ ಕೊಟ್ಟರು, ತಗೊಳ್ಳಲ್ಲ ಅಂತ ಹೇಳಿದ್ರು. ವೀಕೆಂಡ್ ಕರ್ಫ್ಯೂ ವೇಳೆ ಸಿಲಿಕಾನ್ ಸಿಟಿಲಿ ಪೊಲೀಸರ ಸರ್ಪಗಾವಲು. ಕೊತ್ತಂಬರಿ ಕತೆ ಹೇಳಿದ ವ್ಯಕ್ತಿಗೆ ಖಾಕಿ ಕ್ಲಾಸ್ ತೆಗೆದುಕೊಂಡಿದೆ. ಮಾಂಸ ಖರೀದಿಸಲು ಬಂದವನ ಬೈಕ್ ಸೀಸ್ ಆಗಿದೆ. ನೋಡೋಣ ವೀಕೆಂಡ್ ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ.
ಬೆಂಗಳೂರಿನಲ್ಲಿ ಟೈಟ್ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ನಾಳೆ ಬೆಳಗ್ಗೆ 5 ಗಂಟೆಯವರೆಗೂ ರಾಜಧಾನಿ ಲಾಕ್ ಆಗಿರಲಿದ್ದು, ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು ಇದೆ. ಬ್ಯಾರಿಕೇಡ್ ಹಾಕಿ ಪ್ರತಿ ವಾಹನ ಚೆಕ್ ಮಾಡುತ್ತಿದ್ದು, ಅನಗತ್ಯವಾಗಿ ಹೊರಬಂದವರಿಗೆ ಖಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೇಕಾಬಿಟ್ಟಿ ಹೊರಬಂದವರ ವಾಹನ ಸೀಸ್ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ಮತ್ತಷ್ಟು ಟಫ್ ಆಗಿದ್ದು, ಜನ ಗುಂಪುಗೂಡಂಗಿಲ್ಲ, ಸುಮ್ಮನೆ ತಿರುಗಾಡುವಂತಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಖಾಕಿ ಸರ್ಪಗಾವಲು ಹಾಕಿದ್ದು, ಬೆಳಗ್ಗೆಯಿಂದಲೇ ಪೊಲೀಸರು ಫೀಲ್ಡ್ ಕೇಳಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾರ್ಷಲ್ಗಳು ರೌಂಡ್ಸ್ ಹಾಕ್ತಿದ್ದು, ಪ್ರತಿದಿನ ಜನರಿಂದ ತುಂಬಿರ್ತಿದ್ದ ಮಾರ್ಕೆಟ್ ಖಾಲಿಯಾಗಿದೆ. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ರೂಲ್ಸ್ ಬ್ರೇಕ್ ಮಾಡಿದ ವ್ಯಕ್ತಿ ಖಾಕಿ ಕೈಗೆ ತಗಲಾಕೊಂಡು ಕೊತ್ತಂಬರಿ ಕತೆ ಹೇಳಿದ್ದಾನೆ. ತಿಗಳರಪೇಟೆಯ ಧರ್ಮರಾಯನ ದೇವಸ್ಥಾನದ ಬಳಿ ವ್ಯಕ್ತಿಯ ಮನೆಯಿದ್ದು, ಬ್ಯಾಟರಾಯನಪುರಕ್ಕೆ ಕೊತ್ತಂಬರಿ ತರಲು ಹೋಗಿದ್ದಂತೆ. ಪೊಲೀಸರು ತಪಾಸಣೆ ಮಾಡಿದಾಗ ಕೊತ್ತಂಬರಿ ತರಲು ಹೋಗಿದ್ದಾಗಿ ತಿಳಿಸಿದ್ದಾನೆ. ಅಲ್ಲದೆ ದೊಡ್ಡ ಬ್ಯಾಗ್ನಲ್ಲಿ ಸಣ್ಣ ಕಟ್ ಕೊತ್ತಂಬರಿ ಇದೆ. ಶಾಕ್ ಆದ ಪೊಲೀಸರು ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡಿದ್ದು, ಕೊನೆಗೆ ಬುದ್ಧಿಮಾತು ಹೇಳಿ ಕಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಪೊಲೀಸರು ತಪಾಸಣೆ ಬಿಗಿಗೊಳಿಸಿದ್ದು, ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಇದೇ ವೇಳೆ ಬೈಕ್ ಸೀಸ್ ಮಾಡಿ ಸವಾರನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮಟನ್ ತರಲು ಶಿವಾಜಿನಗರದಿಂದ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾಗಿ ಸವಾರ ಹೇಳಿದ್ದಾನೆ. ಸವಾರನ ಕಾರಣ ಕೇಳಿ ಸಿಟ್ಟಾದ ಪೊಲೀಸರು ಬೈಕ್ ಸೀಸ್ ಮಾಡಿದ್ದಾರೆ. ಇನ್ನೊಬ್ಬ ಜಯನಗರದಿಂದ ಮಟನ್ ಖರೀದಿಗೆ ಬಂದಿದ್ದಾಗಿ ಹೇಳಿ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಸಂಚಾರವಿದ್ರೂ ಪ್ರಯಾಣಿಕರಿಲ್ಲದೆ ಕೆಂಪೇಗೌಡ ಬಸ್ ನಿಲ್ದಾಣ ಭಣಗುಟ್ಟಿದೆ. ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಕೋ ಎಂತಿದ್ದು, ಬಿಎಂಟಿಸಿ ಬಸ್ ನಿಲ್ದಾಣವು ಖಾಲಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಿದ್ರೂ ನಿಲ್ದಾಣದತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿಲ್ಲ. ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬರುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆಯೂ ಭರ್ಜರಿ ಮಟನ್ ಮಾರಾಟ ನಡೆದಿದೆ. ಕರ್ಫ್ಯೂ ಇದ್ರೂ ಮಟನ್ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಮೈಸೂರು ರಸ್ತೆಯಲ್ಲಿರುವ ಪಾಪಣ್ಣ ಮಟನ್ ಶಾಪ್ ಮುಂದೆ ಫುಲ್ ಕ್ಯೂ ಇತ್ತು. ಸಾಲುಗಟ್ಟಿ ನಿಂತ ಜನರು ವೀಕೆಂಡ್ ಕರ್ಫ್ಯೂ ನಡುವೆಯೂ ಮಟನ್ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ರು. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿನ ಪಾಪಣ್ಣ ಮಟನ್ ಶಾಪ್ನಲ್ಲಿ ಭರ್ಜರಿ ವ್ಯಾಪಾರ ನಡೆದಿದ್ರೆ, ಇತ್ತ ಶಿವಾಜಿನಗರದಲ್ಲಿ ಮಟನ್ ಕೇಳೋರೆ ಇಲ್ಲದಂತಾಗಿದೆ. ಭಾನುವಾರ ಆದರೂ ಮಾಂಸಕ್ಕೆ ಡಿಮ್ಯಾಂಡ್ ಇಲ್ಲದೆ ಶಿವಾಜಿನಗರ ಮಾಂಸದ ಅಂಗಡಿಗಳು ಖಾಲಿಯಾಗಿವೆ. ಎಲ್ಲಾ ಸಂದರ್ಭದಲ್ಲಿಯೂ ಜನರಿಂದ ತುಂಬಿ ತುಳುಕ್ತಿದ್ದ ಅಂಗಡಿಗಳಲ್ಲಿ ಇಂದು ಕೆಲವು ಜನರು ಮಾತ್ರ ಮಾಂಸ ಖರೀದಿ ಮಾಡಿದ್ದಾರೆ. ಇನ್ನು ಕೆಲ ಅಂಗಡಿಗಳ ಮುಂದೆ ಗ್ರಾಹಕರೇ ಇರಲಿಲ್ಲ. ವೀಕೆಂಡ್ ಕರ್ಫ್ಯೂನಿಂದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಸೈಲೆಂಟ್ ಆಗಿದೆ. ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದ ಸ್ಥಳಗಳೇ ಖಾಲಿಯಾಗಿದೆ. ಒಮಿಕ್ರಾನ್ ಭೀತಿ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಅವೆನ್ಯೂ ರಸ್ತೆಯಲ್ಲಿ ಬೆರಳೆಣಿಕೆಯಷ್ಟು ಜನರು ಮಾತ್ರ ಓಡಾಡ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಕೆಲವರು ಹೊರಬರ್ತಿದ್ದು, ಅನಗತ್ಯ ಓಡಾಟಕ್ಕೆ ಗುಂಪಾಗಿ ಓಡಾಡೋರಿಗೆ ವೀಕೆಂಡ್ ಕರ್ಫ್ಯೂ ಬ್ರೇಕ್ ಹಾಕಿದೆ. ಅವೆನ್ಯೂ ರಸ್ತೆ ಸುತ್ತಮುತ್ತ ಕೆಲವು ಜನರು ಓಡಾಡ್ತಿದ್ದಾರೆ. ಬೆಂಗಳೂರಿನ ವ್ಯಾಪಾರದ ಹಾಟ್ಸ್ಪಾಟ್ ಚಿಕ್ಕಪೇಟೆ ವೀಕೆಂಡ್ ಕರ್ಫ್ಯೂನಿಂದ ಸಂಪೂರ್ಣ ಸ್ತಬ್ಧವಾಗಿದೆ. ಚಿಕ್ಕಪೇಟೆಯಲ್ಲಿ ಎಲ್ಲಾ ಮಳಿಗೆಗಳು ಬಂದಾಗಿದ್ದು, ರಸ್ತೆಗಳೆಲ್ಲ ಖಾಲಿಯಾಗಿದೆ. ಭಾನುವಾರದಂದು ಚಿಕ್ಕಪೇಟೆಯಲ್ಲಿ ಭರ್ಜರಿ ವ್ಯಾಪಾರ ನಡೀತಿತ್ತು. ಆದರೆ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿದ್ದು, ಚಿಕ್ಕಪೇಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಬಿದ್ದಿದೆ. ವೀಕೆಂಡ್ ಕರ್ಫ್ಯೂಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಎಲೆಕ್ಷನ್ಗೂ ಮುನ್ನವೇ ಟಿಕೆಟ್ ಫೈಟ್ ಶುರುವಾಗಿರೋದೆಲ್ಲಿ? ಬಳ್ಳಾರಿ ಜಿಲ್ಲಾಡಳಿತದ ಎಡವಟ್ಟಿಗೆ ಸ್ಟೂಡೆಂಟ್ಸ್ ಪರದಾಟ. ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವೀಕೆಂಡ್ ಕರ್ಫ್ಯೂಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, 2 ದಿನ ಕರ್ಫ್ಯೂ ಜಾರಿ ಮಾಡಿ ಜನರನ್ನ ಜೈಲಲ್ಲಿ ಇಟ್ಟಂತಾಗಿದೆ. 2 ದಿನ ಮನೆಯೊಳಗೆ ಇದ್ರೆ ಜನಜೀವನ ನಡೆಯೋದು ಹೇಗೆ ಅಂತ ವಾಟಾಳ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆರೋಗ್ಯ ಸಚಿವ ಕೆ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದಾರೆ. ಆರೋಗ್ಯ ಸಚಿವರು ದಿನಕ್ಕೊಂದು ರೀತಿ ಮಾತನಾಡ್ತಾ ಇದ್ದು, ಅವರ ನಡೆ ಹಿಟ್ಲರ್ ತರ ಕಾಣಿಸ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ದನ ಕಾಯ್ತಿದ್ದಾರಾ ಅಂತ ವಾಟಾಳ್ ವಾಗ್ದಾಳಿ ನಡೆಸಿದ್ದಾರೆ. ಹೋರಾಟಗಾರ ವಾಟಾಳ್ ನಾಗರಾಜ್ ಹೋಟೆಲ್, ಥಿಯೇಟರ್, ಬಾರ್ ಮಾಲೀಕರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಂಇಎಸ್ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಾಗ ವಿರೋಧಿಸಿದ್ರಿ, ಆದ್ರೆ ವೀಕೆಂಡ್ ಕರ್ಫ್ಯೂ ವೇಳೆ ಬಾಲ ಮುದ್ರಕೊಂಡು ಕೂತಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಈಗ ನಿಮ್ಗೆ ತಾಕತ್ತಿದ್ರೆ ಬೀದಿಗೆ ಬನ್ನಿ ಅಂತ ವಾಟಾಳ್ ಪ್ರಶ್ನಿಸಿದ್ದಾರೆ. ವಿಮಾನ, ರೈಲುಗಳ ಸಂಚಾರಕ್ಕೆ ಅವಕಾಶ ನೀಡಿದ್ದಾರೆ. ಬಡಪಾಯಿ ಜನರಿಗೆ ಕರ್ಫ್ಯೂ ಜಾರಿ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ.
ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಆಗಲೇ ಫೈಟ್ ಶುರುವಾಗಿದೆ. ಶಾಸಕ ಗೂಳಿಹಟ್ಟಿ ಶೇಖರ್ ಮತ್ತು ಎಸ್ ಲಿಂಗಮೂರ್ತಿ ನಡುವೆ ಟಿಕೆಟ್ಗಾಗಿ ಶೀತಲ ಸಮರ ಏರ್ಪಟ್ಟಿದೆ. ನನಗೆ ಟಿಕೆಟ್ ಸಿಗುತ್ತೆ ಎಂದಿದ್ದ ಬಿಜೆಪಿ ಮುಖಂಡ ಎಸ್ ಲಿಂಗಮೂರ್ತಿಗೆ ಶಾಸಕ ಗೂಳಿಹಟ್ಟಿ ಶೇಖರ್ ಟಾಂಗ್ ಕೊಟ್ಟಿದ್ದಾರೆ. 2023ರ ಚುನಾವಣೆಗೆ ನಾನೇ ಬಿಜೆಪಿಯಿಂದ ಸ್ಪರ್ಧಿಸ್ತೀನಿ, ಬಿಜೆಪಿ ಕಾರ್ಯಕರ್ತರು ಹಾಗೆ ಮತದಾರರು ಗೊಂದಲಕ್ಕೆ ಒಳಗಾಗುವುದು ಬೇಡ ಅಂತ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಮಾತನಾಡಿರುವ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್, ಟಿಕೆಟ್ ಕೇಳೋದಕ್ಕೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಅರ್ಹರು, ಜೊತೆಗೆ ಬಿಜೆಪಿಗೆ ಮತ ಹಾಕಿದ ಎಲ್ಲಾ ಮತದಾರರು ಕೂಡ ಟಿಕೆಟ್ ಕೇಳೋದಕ್ಕೆ ಅರ್ಹರೇ. ಆದರೆ ಸರ್ವೆ ನಡೆಸಿ ವರಿಷ್ಠರು ಟಿಕೆಟ್ ನೀಡೋ ಬಗ್ಗೆ ತೀರ್ಮಾನಿಸುತ್ತಾರೆ. ಸೋತವರು ಕೂಡ ಟಿಕೆಟ್ ಕೇಳ್ತಾರೆ ಅಂತ ಪರೋಕ್ಷವಾಗಿ ಖನಿಜ ನಿಗಮದ ಅಧ್ಯಕ್ಷ ಲಿಂಗಮೂರ್ತಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲಾಡಳಿತದ ಎಡವಟ್ಟಿನಿಂದಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವಂತಾಗಿತ್ತು. ಜಿಲ್ಲಾಡಳಿತದ ಆದೇಶದಿಂದ ಏಕಾಏಕಿ ಹಾಸ್ಟೆಲ್ಗಳನ್ನ ನಿನ್ನೆ ಮುಚ್ಚಲಾಗಿದ್ದು, ವಿದ್ಯಾರ್ಥಿಗಳು ಊರಿಗೆ ಹೋಗೋಕ್ಕೂ ಆಗದೆ ಪೇಚಾಡಿದ್ರು. ಲಗೇಜ್ ಸಮೇತವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದ ವಿದ್ಯಾರ್ಥಿಗಳು ವೀಕೆಂಡ್ ಕರ್ಫ್ಯೂನಿಂದಾಗಿ ಬಸ್ ಇಲ್ಲದೆ ನಿಲ್ದಾಣದಲ್ಲೇ ಕಾಲ ಕಳೆದ್ರು. ಬಸ್ ಇಲ್ಲದೆ ಪೇಚಾಡಿದ ವಿದ್ಯಾರ್ಥಿಗಳು ಊರಿಗೆ ತೆರಳೋದಕ್ಕೆ ಬಸ್ ವ್ಯವಸ್ಥೆ ಮಾಡಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಏಕಾಏಕಿ ಹಾಸ್ಟೆಲ್ಗಳನ್ನು ಕ್ಲೋಸ್ ಮಾಡಿಸಿದ್ದ ಬಳ್ಳಾರಿ ಜಿಲ್ಲಾಡಳಿತದ ನಡೆ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಡಿಸಿ ಕ್ರಮ ತೆಗೆದುಕೊಂಡಿರ್ತಾರೆ. ಬಳ್ಳಾರಿಯ ಹಾಸ್ಟೆಲ್ಗಳಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗಿರಬಹುದು, ಹೀಗಾಗಿ ಬಳ್ಳಾರಿ ಡಿಸಿ ಕ್ರಮ ತೆಗೆದುಕೊಂಡಿರಬಹುದು. ಬಳ್ಳಾರಿ ಪರಿಸ್ಥಿತಿ ಬಗ್ಗೆ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಶಾಸಕ ಸೋಮಶೇಖರ್ ರೆಡ್ಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗಾಗಿ ಸೂಕ್ತ ಬಸ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ರು. ಜಿಲ್ಲಾಡಳಿತ ಏಕಾಏಕಿ ಹಾಸ್ಟೆಲ್ ಬಂದ್ ಮಾಡಿದ್ರಿಂದಾಗಿ ವಿದ್ಯಾರ್ಥಿಗಳು ನಿಲ್ದಾಣದತ್ತ ಬಂದಿದ್ರು. ಆದರೆ ವೀಕೆಂಡ್ ಕರ್ಫ್ಯೂ ಇರೋ ಕಾರಣದಿಂದಾಗಿ ಊರಿಗೆ ತೆರಳೋದಕ್ಕೆ ಬಸ್ ಇಲ್ಲದೆ ಪರದಾಡಿದ್ರು. ಹೀಗಾಗಿ ಶಾಸಕ ಸೋಮಶೇಖರ್ ರೆಡ್ಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು.